ನಾನು ರಾಜೀನಾಮೆ ಕೊಟ್ಟಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ. ನನಗೆ ತೊಂದರೆ ಕೊಟ್ಟವರು ಇದೀಗ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ. ನನಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವರು ಮುಂದೆ ಅನುಭವಿಸುತ್ತಾರೆ, ಇನ್ನು ಮುಂದೇನೂ ಕೂಡ ತೊಂದರೆ ಅನುಭವಿಸುತ್ತಾರೆ. ನನಗೆ ತೊಂದರೆ ಕೊಟ್ಟವರ ಹೆಸರು ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಇರಲ್ಲ, ನಿಧಾನವಾಗಿ ಎಲ್ಲವೂ ಗೊತ್ತಾಗುತ್ತದೆ. ನನ್ನ ಪ್ರಕರಣದಲ್ಲಿ ನಾನು ತಕ್ಷಣವೇ ರಾಜೀನಾಮೆ ನೀಡಿದೆ. ಅದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು. ಖರ್ಗೆ ತನಿಖೆ ಎದುರಿಸಬೇಕು ಎಂದ ಈಶ್ವರಪ್ಪ, ತನಿಖೆ ಬಳಿಕ ಸತ್ಯಾಸತ್ಯತೆ ಬಳಿಕ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಬಹುದು. ರಾಜಕಾರಣದಲ್ಲಿ ಮಠ ಮಂದಿರ, ರೈತರಿಗೆ ಅನ್ಯಾಯವಾದರೆ ನಾವು ಏನನ್ನು ಮಾಡಬೇಕೋ ಅದನ್ನು ಮಾಡುತ್ತೇವೆ ಎಂದ ಈಶ್ವರಪ್ಪ. ದೌಲಪ್ಪ ಮನೆಗುಡಿ, ಚಿಕ್ಕಿ ನ್ಯೂಸ್ ಕನ್ನಡ, ವಿಜಯಪುರ. ರಾಜಕಾರಣದಲ್ಲಿ ನನ್ನ ನೈತಿಕತೆಯಿಂದನೇ ಬಂದವರು. ನಾನು ಬಂದಿದ್ದು RSS ಇಂದ. ನನ್ನ ಮೇಲೆ ಒಂದು ಆರೋಪ ಬಂತು, ಸಂತೋಷ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಹೇಗಾಯಿತು ಏನು ನಾನು ವಿವರಕ್ಕೆ ಹೋಗಲೇ ಇಲ್ಲ. ಇಮ್ಮಿಡಿಯೇಟಾಗಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಫೋನ್ ಮಾಡಿ ನನ್ನ ಮೇಲೆ ಒಂದು ಆರೋಪ ಬಂದಿದೆ, ಇದು ತನಿಖೆ ಆಗಬೇಕು, ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ, ಒಂದು ರಾಜೀನಾಮೆ ತಗೋಬೇಕು. ಒಂದೇ ದಿನ ಅವ್ರು 2 ದಿನ ತಡಿಬೇಕು ಅಂದರು, ಕಾದೆ ನಾನು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನದ ಮೆರವಣಿಗೆ ಮಾಡೋರು, ರಾಜೀನಾಮೆ ಕೊಡಬೇಕು, ಅವ್ರದ್ದು ನಿರಪರಾಧಿ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತಗೊಳ್ಳಿ, ಇದನ್ನೆಲ್ಲ ಅವ್ರು ಮಾಡ್ತಾ ಬಂದರು. ನಾನು ಅಲ್ಲಿ ತನಕ ಕಾಯಲಿಲ್ಲ, ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ. ನನಗೆ ಈ ರೀತಿ ಆಗೋದಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು. ಇದು ನನಗೆ ಗೊತ್ತು, ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಭಾಳ ಜನ. ಇನ್ನು ಮುಂದೂ ಕೂಡ ತುಂಬ ಅನುಭವಿಸೋರು ಇದ್ದಾರೆ. ನನ್ನ ದೇವ್ರ ಮೇಲೆ ಮಾತ್ರ ನನ್ನ ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ಯಾಕೆ ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು, ನಿರ್ದೋಷಿ ಅಂತ ತೀರ್ಮಾನನೂ ಆಗ್ಬಂತು. ನನ್ನ ದೇವ್ರ ಮೇಲೆ ನಂಬಿಕೆ ಇದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾರಿಗೂ ನನಗೆ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲ್ಲ, ನಾನು ಅವರು ದೇವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಆದರೆ ನನಗೆ ಅನ್ಯಾಯ ಮಾಡ್ದಂಗೆ ಬೇರೆ ಯಾರಿಗೂ ಮಾಡಬಾರ್ದು. ನನ್ನ ಭಗವಂತನ ಮೇಲೆ ನಾನು ನಂಬಿದ್ದೇನೆ. ನನ್ನ ರಾಜಕಾರಣ ಇದೆ ಸರ್. ಯಾರ ಹೆಸರು ಹೇಳ್ಬೋದು? ಹೇಳಲ್ಲ. ಭಗವಂತ ಇರ್ಬೇಕಾದ್ರೆ ಇನ್ಯಾಕೆ ನಾನೇ ಕೇಳಿ ನೋಡ್ತಾ ಇದ್ದೀರಿ ಎಲ್ಲ ನಿಮ್ಗೆ ಅದೇ ನಿಧಾನಕ್ಕೆ ಗೊತ್ತಾಗುತ್ತೆ. ತಕ್ಷಣ ಹೇಳ್ಬಿಟ್ರೆ ನಿಮ್ಗೇನು ಬ್ರೇಕಿಂಗ್ ನ್ಯೂಸೇ ಇರೋದು. ನಿಮ್ಮ ನಡೆ ರೀತಿ ಕಾಂಗ್ರೆಸ್ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕು. ನಾನು ಕಾಂಗ್ರೆಸ್ ಅಲ್ಲ. ನಿಮ್ಮ ಆಗ್ರಹ ಏನು? ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಹೇಳಿದ್ದಾನೆ. ಅದು ಕಾಂಗ್ರೆಸ್ BJPನೋ ಇನ್ನೊಂದು ಪಾರ್ಟಿನೋ ಅಲ್ಲ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ, ಅವ್ರು ಅನುಭವಿಸ್ತಾರೆ. ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳಿದ್ರ ಬಗ್ಗೆ ಹೇಳಲ್ಲ, ಪಾರ್ಟಿ ಹೆಸರು ಹೇಳಲ್ಲ. ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ. ಆಪಾದನೆ ಬಂದಿದ್ದ 2 ದಿನಕ್ಕೆ ನಾನು ಪರ್ಮಿಷನ್ ತಗೊಂಡು, ಅವ್ರು ಒಪ್ಪಲಿಲ್ಲ. ಮುಂಚೆ ಬೇಡ ಅಂತಂದ್ರು, ನಾನೇ ಒಪ್ಪಲಿಲ್ಲ. ಯಾಕೆಂದ್ರೆ ನಾನೇನೆ KJ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ, ತನಿಖೆ ಮಾಡಿ, ತನಿಖೆ ನೀನು ನಿರ್ದೋಷಿಯಾಗಿ ಬನ್ನಿ, ಮತ್ತೆ ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದವರು. ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ. ಆ 2 ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿದ್ದೆ ಕಾಂಗ್ರೆಸ್ನವ್ರಿಗೆ. ಏನು ಸಾವಿರಾರು ಜನದ ಮೆರವಣಿಗೆ, ರಾಜೀನಾಮೆ ಕೊಡಬೇಕು ಕೊಟ್ಟೆ. ನಾನು ಅದಕ್ಕೋಸ್ಕರ ಹೇಳಿದೆ, ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು, ಪ್ರಿಯಾಂಕ ಖರ್ಗೆ ಹೆಸರು ಅವರು ಡೆತ್ ನೋಟಿಸ್ ಬರೆದಿದ್ದಾರೆ ಅಂತ BJP ಹೇಳ್ತಾರೆ. ಪ್ರಿಯಾಂಕ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನಾನು 2 ಬಗ್ಗೆನೂ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇಲ್ಲಿ ನೈತಿಕತೆ ಪ್ರಶ್ನೆ. ಭಗವಂತ ಇದ್ದಾನೆ, ಇವನ್ನೆಲ್ಲ ಭಗವಂತ ಅಂತ ಯಾಕೆ ಇರ್ತೀವಿ ನಾವು ಸಾಧುಸಂತರಿಗೆ? ಯಾಕೆ ಅವ್ರು ಪಾದಪೂಜೆ ನಮಗೆ 1008 ಜನನ ಪಾದಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ. ಜನಕ್ಕೆಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು, ನಾವೆಲ್ಲರೂ ಭೋಗಿಗಳು. ಅವ್ರು ಮಾಡದಂಥ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ. ಇದರಿಂದ
ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗಲಿ, ಇದು ನಮ್ಮ ಉದ್ದೇಶ. ಈ ಭವಿಷ್ಯದಲ್ಲಿ ಇರೋ ರಾಜಕೀಯ ಅಂತಿರೋ ಅದು ಎರಡು ಮಿಕ್ಸ್ ಇದೆ. ಹಂಗೆ ಅಂಥದ್ದೆಲ್ಲದಕ್ಕೂ ಮಾಡ್ತೀವಿ. ಅಂದ್ರೆ ನೀವು ಪ್ರತ್ಯೇಕ ರಾಜಕೀಯ ವಿಷಯಗಳಿಗೂ ಮಾತಾಡ್ತಾರೆ. ನಾನು ಹೇಳಿದ್ನಲ್ಲ, ರಾಜಕಾರಣದಲ್ಲಿ ಮಠ ಮಂದಿರಿಗೆ ಅನ್ಯಾಯ ಆದರೆ, ದೇವಸ್ಥಾನಗಳಿಗೆ ಅನ್ಯಾಯ ಆದರೆ, ರೈತರಿಗೆ ಅನ್ಯಾಯ ಆದರೆ ನಾವು ಏನೇನು ಮಾಡಬೇಕೋ ಮಾಡ್ತೀವಿ. ಮಠ ಮನೆಗಳಿಗೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ಮನೆ ಈಶ್ವರಪ್ಪ ಸಾಹೇಬರು ನಮ್ಮ ಬೆನ್ನಿಂದಿರ್ತಾರೆ, ಅವ್ರಿಗೆ ಅನ್ಯಾಯ ಆದರೆ ಇಡೀ ಮಠ ಮನೆ ಅವ್ರ ಬೆನ್ನಿಂದಿರ್ತಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660019557. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.